ವೆಲ್ಕಮ್. ಬನ್ನಿ ಬನ್ನಿ, ಹೇಗಿದ್ದೀರಿ ಎಲ್ಲರೂ? ನಾನಿರೋದು ಕೌಲಾಲಂಪುರ್ನಲ್ಲಿ. ಇವತ್ತಿನ ನೀವು ಬಂದಿರೋದು ಕೌಲಾಲಂಪುರ್ನಲ್ಲಿರೋ ಈ ನನ್ನ ಸ್ಟೇ ಮಾಡಿರೋ ಈ ರೂಮ್ಗೆ. ಫಸ್ಟ್ ಎಂಟ್ರೆನ್ಸ್ ಈ ಥರ ಇದೆ. ಆದಮೇಲೆ ಈ ಕಡೆ ಬಾತ್ರೂಮ್ ಇದೆ. ಆ್ಯಕ್ಚುಲಿ ನಾವು ನಿನ್ನೆ ರಾತ್ರಿನೇ ಇಲ್ಲಿ ಬಂದು ಸ್ಟೇ ಮಾಡಿದ್ವಿ, ಅಂದರೆ ಚೆಕ್ ಇನ್ ಮಾಡ್ಕೊಂಡಿದ್ವಿ. ಆದರೆ ನಾನು ತುಂಬ ಟಯರ್ಡ್ ಆಗಿರೋದ್ರಿಂದ ಅದೆಲ್ಲ ನಾನು ನಿನ್ನೆ ರಾತ್ರಿ ಶೂಟ್ ಮಾಡೋಕ್ಕಾಗಲಿಲ್ಲ. ಹೋಟೆಲ್ನ ಬುಕ್ ಮಾಡಿರೋ ರೀಸನ್ ಅಂತಂದರೆ ಇದು ಸೆಂಟರ್ ಆಫ್ ದ ಸಿಟಿನಲ್ಲಿದೆ. ನಾವೇನು ಟ್ವಿನ್ ಟವರ್ ಅಂತ ನಾವು ನೋಡೋಕ್ಕೇನಂತ ಬರ್ತೀವಲ್ಲ ಅದರ ಪಕ್ಕದಲ್ಲೇ, ಅಂದರೆ ಅದನ್ನು ನಾನು ವಿಂಡೋ ಮುಖಾಂತರ ನೋಡ್ಬೋದು. ಸಂಜೆ ವಿಂಡೋ ಓಪನ್ ಮಾಡಿ ಅಷ್ಟು ಹತ್ತಿರದಲ್ಲಿದೆ. ಮತ್ತು ಎಲ್ಲ ಏನು ಮೇನ್ ಪ್ಲೇಸಸ್ ಏನಿದೆ ಅದೆಲ್ಲ ನಾವು ವಾಕಬಲ್ ಡಿಸ್ಟೆನ್ಸ್ನಲ್ಲೇ ಇರೋದ್ರಿಂದ ನಾವು ನಡ್ಕೊಂಡೆ ಆರಾಮಾಗಿ ಈಸಿಯಾಗಿ ಸಂಜೆ ಇಂಥ ಟೈಮಲ್ಲೆಲ್ಲ ಹೋಗ್ಬೋದು. ಎಷ್ಟೊಂದು ಸ್ಪಾಟು ನನಗೆ ಇಲ್ಲ ಹತ್ತಿರದಲ್ಲೇ ವಾಕಬಲ್ ಡಿಸ್ಟೆನ್ಸಲ್ಲೇ ಸಿಕ್ಕುತ್ತೆ. ಹಾಗಾಗಿ ನಾನು ಇದು ಬುಕ್ಕಿಂಗ್ ಮಾಡಿದೆ. ಮತ್ತು ಎಲ್ಲರೂ ಅನ್ಕೋತೀವಲ್ಲ ಬೇರೆ ದೇಶದಲ್ಲಿ ಹೋದಾಗ ತುಂಬ ಕಾಸ್ಟ್ಲಿ ಇರ್ತದೆ ರೂಮ್ ಅಂತ. ಆದರೆ ಈ ರೂಮು ಅಥವಾ ನನಗೆ ಲಂಕಾವಿ ಪೆನಾಂಗ್ನಲ್ಲಿ ಕೂಡ ತುಂಬ ಕಾಸ್ಟ್ಲಿ ಅಂತ ರೂಮ್ ಏನೂ ಸಿಕ್ಕಿರಲಿಲ್ಲ. ತುಂಬ ನನಗೆ ರೀಸನೇಬಲ್ ಪ್ರೈಸಲ್ಲೇ ಸಿಕ್ಕಿದೆ. ಅಂದರೆ ಈ ರೂಮಿಗೆ ನಾನು 2500 ಪರ್ ಸ್ಟೇಗೆ ಒಂದು ದಿನಕ್ಕೆ ಕೊಡ್ತಾಯಿದ್ದೀವಿ. ಮತ್ತು ಈ ಬುಕ್ಕಿಂಗ್ ಹೇಗೆ ಮಾಡಬೇಕು ಅಂತಂದರೆ ಒಂದು ಆ್ಯಪ್ನ ಡೌನ್ಲೋಡ್ ಮಾಡಿದ್ದೆ, ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತಾ ಇದ್ದೀನಿ. ಅದರಿಂದ ನಾವು ಟ್ಯಾಕ್ಸಿ ಕೂಡ ಬುಕ್ಕಿಂಗ್ ಮಾಡ್ಕೋಬೋದು. ಮತ್ತು ಅಂತಂದರೆ ನಮಗೆ ಊಟದ್ದು ಸ್ವಲ್ಪ ಪ್ರಾಬ್ಲಮ್ ಆಯಿತು, ಯಾಕಂದರೆ ಲಂಕಾವಿನಲ್ಲಿ ಬರೀ ನಾನ್ ವೆಜ್ ಇರೋದ್ರಿಂದ. ಮತ್ತು ಇಲ್ಲಿ ಪೆನಾಂಗ್ ಮತ್ತು ಇಲ್ಲಿ ಕೌಲಾಲಂಪುರ್ನಲ್ಲಿ ಬಂದಮೇಲೆ ತಮಿಳಿಯನ್ಸ್ ತುಂಬ ಜಾಸ್ತಿ ಜನ ಇರೋದ್ರಿಂದ ನಮಗೆ ಪ್ಯೂರ್ ವೆಜ್ ಹೋಟೆಲ್ಸ್ ಎಲ್ಲ ಸಿಕ್ಕುತ್ತೆ. ನನಗೆ ಸ್ಪೆಷಲಿ ವೆಜ್ ನಾನ್ ವೆಜ್ ಎರಡೂ ಇರೋವಂಥ ಹೋಟೆಲ್ಸ್ ಬೇಡವಾಗಿತ್ತು. ಹಾಗಾಗಿ ನಾನು ಲಂಕಾವಿನಲ್ಲಿ ಸ್ವಲ್ಪ ನನಗೆ ಪ್ರಾಬ್ಲಮ್ ಆಯಿತು. ಆದರೆ ಈ ಕಡೆ ಬಂದಮೇಲೆ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಮತ್ತು ಕೆಲವೊಂದಂತೂ ನಾವು ನೋಡಿಕೊಂಡು ಊಟ ಸಿಗದೇ ಇದ್ದಾಗ ಈ ಥರದ್ದು ನಾವು ನೂಡಲ್ಸ್ ಎಲ್ಲ ತೊಗೊಂಡು ಯೂಸ್ ಮಾಡಿದ್ವಿ. ಇದು ವೆಜ್ ಅಂತ ಸಿಕ್ಕುತ್ತೆ ಮತ್ತು ರೂಮ್ನಲ್ಲೇ ನಾವು ಮಾಡ್ಕೋಬೋದು. ಈ ಥರದಾಗಿ 7/11 ಅನ್ನೋ ಸೂಪರ್ ಮಾರ್ಕೆಟ್ ಟೈಪ್ ಶಾಪ್ಸ್ ಇರುತ್ತೆ, ಅಲ್ಲೆಲ್ಲ ತೊಗೊಂಡಿದ್ವಿ. ಮತ್ತು ಫ್ರೂಟ್ಸ್ ಅದೆಲ್ಲ ತೊಗೋಬೋದು. ಮತ್ತು ಮೇನ್ ನನ್ನ ಮನೆಯಿಂದ ಉಂಡಿ, ಅವಲಕ್ಕಿ, ಚಕ್ಲಿ ಈ ಥರದ್ದೆಲ್ಲ ತೊಗೊಂಡು ಬಂದಿದೆ. ಇದು ಒಂದು ಊಟದ ಪ್ರಾಬ್ಲಮ್ ಆಯಿತು ಅಂತಂದರೆ, ಇನ್ನು ಓಡಾಡೋಕ್ಕೆ ಅಂತೂ ತುಂಬ ಚೆನ್ನಾಗಿ ನಮಗೆ ಟ್ಯಾಕ್ಸಿ ಅದೆಲ್ಲ ಸಿಕ್ಕುತ್ತೆ ಇಲ್ಲೆಲ್ಲ. ಇದು ನಾನು ಹೇಳಿದಿರೋ ಹೋಟೆಲ್ಲು WP ಹೋಟೆಲ್. ಹೀಗೆ ಮೇಲ್ಗಡೆಯಿಂದ ಮೋನೋರೇಲ್ ಕೂಡ ಹೋಗುತ್ತೆ. ಇದು ನಾನು ಇಳಿದಿರೋ ರೂಮು. ಫುಲ್ ಟೆರೇಸ್ ಮೇಲೆ ಬಂದಿದ್ದೀನಿ. ಮತ್ತು ಸ್ವಿಮ್ಮಿಂಗ್ ಪೂಲ್ ಇದೆ. ಮತ್ತು ಫುಲ್ ಬ್ಯೂಟಿಫುಲ್ಲಾಗಿರೋ ಒಂದು ಅಮೇಝಿಂಗ್ ವ್ಯೂ ಸಿಗ್ತದೆ. ಈ ಕಡೆ ಕೂತ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡ್ಬೋದು, ರಿಲ್ಯಾಕ್ಸ್ ಮಾಡ್ಬೋದು. ನಾನು ಹೇಳಿರೋ ಹೋಟೆಲ್ನಲ್ಲಿರೋ ಈ ಸ್ವಿಮ್ಮಿಂಗ್ ಪೂಲ್ ಸದ್ಯಕ್ಕೆ ನಂದು ಒಬ್ಬಳದೇ ಇದು. ನಾನು ಹೇಳಿರೋ ಹೋಟೆಲ್ನಲ್ಲಿ ಟೆರೇಸ್ನಲ್ಲಿ ಇಲ್ಲಿದೆ ಸ್ವಿಮ್ಮಿಂಗ್ ಪೂಲ್. ಆದರೆ ಈಗಂತೂ ನಾನು ಬಂದಿದ್ದೀನಿ, ಯಾರೂ ಇಲ್ಲ ಇಲ್ಲಿ. ಬೆಳಗ್ಗೆ ಎಲ್ಲ ಫುಲ್ ವ್ಯೂ ಎಷ್ಟು ಚೆನ್ನಾಗಿದೆ ಅಂದರೆ ಎಲ್ಲ ಮೇನ್ ಹೋಟೆಲ್ಸ್ ಎಲ್ಲ ಕಾಣಿಸ್ತಾ ಇದೆ ಇದು ಸುತ್ತಲೂ. ಆಮೇಲೆ ಟ್ವಿನ್ ಟವರ್ನಲ್ಲಿ 1 ಟವರ್ ಕೂಡ ಕಾಣಿಸ್ತಾ ಇದೆ. ನಮ್ಮ ಹೋಟೆಲಿಂದ ಕಾಣಿಸ್ತಾ ಇತ್ತು ಅಂತ ಹೇಳಿದೆ. ಆಮೇಲೆ ಇಷ್ಟು ಹೈಟ್ನಲ್ಲಿ ನಾನೀಗ ಸ್ವಿಮ್ಮಿಂಗ್ ಮಾಡ್ತಾ ಇರೋದು. ಸೊ ಒಂದು ಯೂನಿಕ್, ನನಗಂತೂ ಈ ಥರದ ಎಕ್ಸ್ಪೀರಿಯನ್ಸ್ ಇದೆ ಫಸ್ಟ್ ಟೈಮ್. ಇದು ಹಿಂದೆ ನನ್ನಿರೋ ಶಾಪ್ಸ್ ಎಲ್ಲ ನೋಡಿದ್ರೆ ಏನಂತ ಅನ್ಸುತ್ತೆ ಇಂಡಿಯಾಗೆ ಬಂದಿದ್ದೀನಿ ಅಂತ. ಇಲ್ಲ ನಾನು ಇನ್ನು ಮಲೇಷ್ಯಾದಲ್ಲೇ ಇದ್ದೀನಿ. ಇದು ಲಿಟಲ್ ಇಂಡಿಯಾ ಅನ್ನೋ ಕರೆಯಂಥ ಒಂದು ಪ್ಲೇಸ್. ಲಿಟಲ್ ಇಂಡಿಯಾ ಅಂತ ಹೆಸರು ಹೇಳೋ ಹಾಗೆ ನಮ್ಮ ಇಂಡಿಯಾದ ಎಲ್ಲ ಪ್ರಾಡಕ್ಟ್ಸು ಇಲ್ಲಿ ಸಿಗುತ್ತೆ. ಆಮೇಲೆ ಇಂಡಿಯಾ ಜನ ವಾಸವಾಗಿರೋಂಥ ಈ ಪ್ಲೇಸು ನಾನೀಗ ಹುಡ್ಕೊಂಡು ಹೊಂಟಿರೋದು ನನಗೆ ಪ್ಯೂರ್ ವೆಜ್ ರೆಸ್ಟೋರೆಂಟ್ಗಾಗಿ. ಮಲೇಷ್ಯಾದಲ್ಲಿ ಅಂದರೆ ಈ ಕೌಲಾಲಂಪುರ್ನಲ್ಲಿ ನನಗೆ ತುಂಬ ಚೆನ್ನಾಗಿ ರೆಸ್ಟೋರೆಂಟ್ ಅದು ಪ್ಯೂರ್ ವೆಜ್ಜಿಂದು ಸಿಕ್ಕಿದ್ದಾವೆ. ಅದನ್ನೆಲ್ಲ ನಿನ್ನೆ ಕೂಡ ತೋರಿಸಿದ್ದೀನಿ, ಇವತ್ತು ಕೂಡ ತೋರಿಸ್ತಾ ಇದ್ದೀನಿ. ಎಲ್ಲ ಇಂಡಿಯನ್ ಹೋಟೆಲ್ಸು, ಇಂಡಿಯನ್ ಸ್ಟ್ರೀಟ್ ಫುಡ್, ಇಂಡಿಯನ್ ಶಾಪಿಂಗ್ ಈ ಥರದ್ದೆಲ್ಲ ಮಾಡ್ಬೋದು. ಇಲ್ಲೆಲ್ಲ ಇಡ್ಲಿ, ವಡ ಈ ಥರದ್ದೆಲ್ಲ ಸಿಗ್ತಾಯಿದೆ ನೋಡಿ ಹೊರಗಡೆ. ಸೇಮ್ ಇಂಡಿಯಾಗೆ ಬಂದಂಗೆ ಅನ್ಸುತ್ತಲ್ಲ. ನಾವು ಹೋಗ್ತಾ ಇರೋದು ಬಾಂಬೆ ಟಾಕೀಸ್ ಅನ್ನೋ ಪ್ಯೂರ್ ವೆಜ್ ರೆಸ್ಟೋರೆಂಟ್ಗೆ. ಫುಡ್ ಕೂಡ ತುಂಬ ಚೆನ್ನಾಗಿರುತ್ತಂತೆ ಇಲ್ಲಿ. ನಮ್ಮಂಥವ್ರಿಗಂತೂ ಇದು ಒಂದು ಔತಣ ಸಿಕ್ಕಂಗೆ. ತಾಯ್ನಾಡು ಬಿಟ್ಟು ಬಂದಮೇಲೆ ನಮಗೆ ಪ್ಯೂರ್ ವೆಜ್ನ ಹುಡುಕಿ ಸಾಕಾಗಿತ್ತು ನಿಜವಾಗ್ಲೂ. ಇಲ್ಲಿ ಚೆನ್ನಾಗಿ ಸಿಗ್ತಾಯಿದೆ ಕೌಲಾಲಂಪುರದಲ್ಲಿ.
ಮಲೇಷಿಯಾದ ಟ್ರಿಪ್. ಅಂದರೆ ನಾನು ನೋಡಿದ್ದು ಕೌಲಾಲಂಪುರ್, ಲಂಕಾವಿ ಮತ್ತು ಪೆನಾಂಗ್. ಈ 3 ಊರುಗಳನ್ನು ನೋಡೋಕ್ಕೆ ನನಗೆ ತಗಲಿದ ಒಟ್ಟು ಖರ್ಚು 50,000ನಲ್ಲಿ ನಾ ಈ 3ನ್ನ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಇದರಲ್ಲಿ ಸ್ಟೇ ಮತ್ತು ಟ್ರಾನ್ಸ್ಪೋರ್ಟೇಷನ್ ಮತ್ತು ಫುಡ್ ಈ ಥರ ಎಲ್ಲ ಬಂತು. ಮತ್ತು ಈ ಥರ ನಿಮಗೂ ಕೂಡ ಕಡಿಮೆ ಬಜೆಟಲ್ಲಿ ಮಾಡಬೇಕು ಅನ್ನೋದಾದರೆ ಅದರ ಪ್ಲ್ಯಾನಿಂಗ್ ಬೇಕಿದ್ರೆ ನಾನು ಕೊಡ್ತೀನಿ. KL ಸೆಂಟರಿಂದ ಈಗ ನಾನು ಹೋಗ್ತಿರೋದು KLIA ಅಂದರೆ ಕೌಲಾಲಂಪುರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಇಲ್ಲಿಂದ ಎಕ್ಸ್ಪ್ರೆಸ್ ಟ್ರೈನ್ಸ್ ಇದೆ. ಇಲ್ಲಿಂದ ಪೂರ್ತಿ ಅಲ್ಲಿವರೆಗೂ ಅಂದರೆ ಟರ್ಮಿನಲ್ 1ವರೆಗೂ, ಟರ್ಮಿನಲ್ 2ವರೆಗೂ ನಾವು ಡೈರೆಕ್ಟಾಗಿ ಹೋಗ್ತೀವಿ ಮತ್ತು ಫಾಸ್ಟಾಗಿ ಹೋಗ್ತೀವಿ. ಇದೇ ನಾವು ಏನಾದರೂ ಕ್ಯಾಬ್ ಬುಕ್ ಮಾಡಿಕೊಂಡ್ರೆ ನಾವು ಮಿನಿಮಮ್ 1.5 ಅವರ್ಸು. ಈಗಂತೂ ಟ್ರಾಫಿಕ್ ಟೈಮ್ನಲ್ಲಾದರೆ 2.5 ಅವರ್ಸ್ ಅಂತೂ ಬೇಕಾಗುತ್ತೆ. ಆದರೆ ನಾವು ಇದರಲ್ಲಿಂದ ಹೋಗೋದ್ರಿಂದ 40 ಮಿನಿಟ್ಸಲ್ಲಿ ನಾವು ರೀಚ್ ಆಗ್ತೀವಿ. KL ಸೆಂಟರ್ ಕೌಲಾಲಂಪುರದ ಒನ್ ಟೈಪ್ ಆಫ್ ಜಂಕ್ಷನ್. ನಾವು ಇಲ್ಲಿಂದ ಎಲ್ಲ ಟ್ರೈನ್ಸ್ಗಳನ್ನು ನಾವು ಇಲ್ಲಿಂದಾನೇ ಚೇಂಜ್ ಮಾಡ್ಬೋದು. ಮತ್ತು ನಾನು ಹೇಳಿದ್ನಲ್ಲ ಜಂಕ್ಷನ್, ಇದು ಎಲ್ಲ ಕಡೆಗೂ ಹೋಗೋಕ್ಕೆ ಬರುತ್ತೆ. ಇವಾಗ ನಾವು ಹೋಗ್ತಿರೋದು ಏರ್ಪೋರ್ಟಿಗೆ. ಸೊ ಇಲ್ಲಿಗೆ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಬಾಯ್.